ಆದಿಕಾಂಡ 12ನೇ ಅಧ್ಯಾಯ 1 ಮತ್ತು 2ನೆಯ ವಾಕ್ಯಗಳು. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವೆ. ಈ ವಾಕ್ಯದಲ್ಲಿ ದೇವರು ಅಬ್ರಹಾಮನನ್ನು ಕರೆಯುತ್ತಿರುವಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿರು ಎಂಬುದಾಗಿ ಅನೇಕ ವಾಗ್ದಾನಗಳನ್ನು ಮಾಡುತ್ತಾ ಇದ್ದಾರೆ. ಮೇಲ್ನೋಟಕ್ಕೆ ನೋಡುವಾಗ ಇದು ವಾಗ್ದಾನಗಳಾಗಿ, ದೇವರ ಆಶೀರ್ವಾದಗಳಾಗಿ ಇದೆ. ಆದರೆ ನಿಜಕ್ಕೂ ಕೂಡ ಇದು ದೇವರ ಒಂದು ಉದ್ದೇಶದ ಪ್ರಕಟಣೆಯಾಗಿತ್ತು. ಅಂದರೆ ದೇವರ ವಾಗ್ದಾನವಾಗಲಿ, ದೇವರ ಆಶೀರ್ವಾದಗಳಾಗಲಿ ದೇವರ ಉದ್ದೇಶದಿಂದಲೇ ಪ್ರಕಟವಾಗುವಂಥದ್ದು. ಇದನ್ನು ಅರಿತಂತ ಅಬ್ರಹಾಮನು ದೇವರ ಉದ್ದೇಶಕ್ಕನುಸಾರವಾಗಿ ಹೊರಟು ಬಂದನು. ದೇವರ ವಾಗ್ದಾನಗಳು, ದೇವರ ಆಶೀರ್ವಾದಗಳು ಅವನ ಜೀವಿತದಲ್ಲಿ ಪರಿಪೂರ್ಣತೆಗೆ ಬಂದಿತ್ತು. ಇದೇ ಪ್ರಕಾರವಾಗಿ ದಿವಸಗಳ ನಮ್ಮ ಜೀವಿತಗಳಲ್ಲಿ ಕೂಡ ದೇವರೊಂದು ಆಶೀರ್ವಾದವನ್ನು ನುಡಿಯುವಾಗ, ಇಲ್ಲ ಆಶೀರ್ವಾದವನ್ನು ಕೊಡುವಾಗ, ವಾಗ್ದಾನಗಳನ್ನು ನುಡಿಯುವಾಗ, ವಾಗ್ದಾನಗಳನ್ನು ನೆರವೇರಿಸುವಾಗ ಅದು ಅಲ್ಲಿಗೆ ಮಾತ್ರ ಸೀಮಿತವಾಗುವಂಥದ್ದಲ್ಲ. ಪ್ರತಿಯೊಂದು ಆಶೀರ್ವಾದದಲ್ಲಿಯೂ, ಪ್ರತಿಯೊಂದು ವಾಗ್ದಾನದ ನೆರವೇರುವಿಕೆಯಲ್ಲಿಯೂ, ವಾಗ್ದಾನದ ಪ್ರಕಟಣೆಯಲ್ಲಿ ಕೂಡ ದೇವರ ಉದ್ದೇಶವು ಅಡಕವಾಗಿದೆ ಎಂಬುದನ್ನು ತಿಳಿದು ನಾವು ಜೀವಿಸುವಂಥದ್ದು, ಆ ಉದ್ದೇಶಗಳನ್ನು ನೆರವೇರಿಸುವ ಹಾಗೆ ಕಾರ್ಯಗಳನ್ನು ಮಾಡುವಂಥದ್ದು, ಅದಕ್ಕೋಸ್ಕರ ಸಿದ್ಧವಾಗುವಂಥದ್ದು, ಇದೆಲ್ಲವೂ ಕೂಡ ಬಹಳ ಮುಖ್ಯವಾದದ್ದು. ಈ ದಿವಸಗಳಲ್ಲಿ ಅನೇಕರಿಗೆ ಒಂದು ತಿಳುವಳಿಕೆ ಇಲ್ಲ. ಆಶೀರ್ವಾದವನ್ನು ಕೇಳುತ್ತಾರೆ, ಆದರೆ ದೇವರ ಉದ್ದೇಶವನ್ನು ಕೇಳುವುದಕ್ಕೆ ಮನಸ್ಸಿಲ್ಲ, ಅದನ್ನು ನೆರವೇರಿಸುವುದಕ್ಕೆ ಆಸೆ ಇಲ್ಲ. ವಾಗ್ದಾನಗಳನ್ನು ಬಯಸುತ್ತಾರೆ, ಅದರಲ್ಲಿ ಸಂತೋಷ ಪಡಬೇಕೆಂಬುದಾಗಿ ಪ್ರಾರ್ಥಿಸುತ್ತಾರೆ, ಆದರೆ ದೇವರ ಇಷ್ಟ ಏನೆಂಬುದಾಗಿ ಕೇಳುವಂತ ಮನಸ್ಸೇ ಇರುವುದಿಲ್ಲ. ಈ ರೀತಿಯಂತ ಜೀವಿತವನ್ನು ಜೀವಿಸುವಂತವರು ದೇವರ ಆಶೀರ್ವಾದವನ್ನು ಹೊಂದುವುದಕ್ಕಾಗದೆ, ದೇವರ ವಾಗ್ದಾನಗಳ ಪರಿಪೂರ್ಣತೆಯನ್ನು ಕೂಡ ಕಾಣುವುದಕ್ಕಾಗದೆ ಇದ್ದ ಅವಸ್ಥೆಯಲ್ಲಿ ಇಲ್ಲ, ಹೇಗೋ ತಳ್ಳಿಕೊಂಡು ಜೀವಿತವನ್ನ ನಡೆಸಬೇಕಾಗುತ್ತದೆ. ಆದ್ದರಿಂದ ಈ ದಿವಸ ದೇವರ ನಿಮ್ಮೊಟ್ಟಿಗೆ ಮಾತನಾಡುತ್ತಿರುವಂಥ ಈ ಶಬ್ದಕ್ಕೆ ಕಿವಿಗೊಡಿ. ದೇವರ ಆಶೀರ್ವಾದವಾಗಲಿ, ದೇವರ ವಾಗ್ದಾನವಾಗಲಿ ನಿಮ್ಮ ಜೀವಿತದಲ್ಲಿ ಪ್ರಕಟವಾಗುವಾಗ, ಇಲ್ಲ ನಿಮ್ಮ ಜೀವಿತಕ್ಕೆ ಅನುಗ್ರಹಿಸಲ್ಪಡುವಾಗ ಅದು ದೇವರ ಉದ್ದೇಶಾನುಸಾರವಾಗಿ ನಿಮಗೆ ಅನುಗ್ರಹಿಸಲ್ಪಡುತ್ತಾ ಇರುವಂಥದ್ದು. ಆ ಉದ್ದೇಶವನ್ನು ಅರಿತು ನೀವು ಕಾರ್ಯ ಮಾಡುವಾಗ, ಉದ್ದೇಶವನ್ನು ನೆರವೇರಿಸುವಾಗ ದೇವರದಲ್ಲಿ ಸಂತೋಷ ಪಡುತ್ತಾರೆ. ನಿಮ್ಮ ವಾಗ್ದಾನಗಳು ನೆರವೇರುತ್ತಲೇ ಇರುತ್ತದೆ, ನಿಮ್ಮ ಆಶೀರ್ವಾದಗಳು ಹೆಚ್ಚುತ್ತಲೇ ಇರುತ್ತದೆ. ಕರ್ತನಿಗೋಸ್ಕರ ಪ್ರಕಾಶಿಸುತ್ತೀರಾ. ಆದ್ದರಿಂದ ಈ ದಿವಸಗಳಲ್ಲಿ ಎಲ್ಲ ಕಾರ್ಯಗಳ ಹಿಂದೆ ಇರುವಂತಹ ದೇವರ ಉದ್ದೇಶವನ್ನ ತಿಳಿದು ಸೈತಾನನ ಕಾರ್ಯಗಳನ್ನು, ಅವನ ಆಲೋಚನೆಗಳನ್ನು ಲಯ ಮಾಡುವಂತ ಕರ್ತನ ಬಲದಿಂದಲೂ, ಕೃಪೆಯಿಂದಲೂ, ಪರಿಶುದ್ಧಾತ್ಮನ ಅಧಿಕಾರದಿಂದಲೂ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಅಬ್ರಹಾಮನ ಸಂಗಡ ನೀನು ಮಾತನಾಡಿ ಅವನನ್ನು ಆಶೀರ್ವದಿಸುವಂತೆ ಅವನಿಗೆ ಅನೇಕ ವಾಗ್ದಾನಗಳನ್ನು ಮಾಡಿದಾಗ ಅದೆಲ್ಲವುಗಳ ಹಿಂದೆ ನಿನ್ನ ಉದ್ದೇಶವಿತ್ತು. ಅದನ್ನು ಅರಿತಂತ ಅಬ್ರಹಾಮನು ನಿನಗೆ ವಿಧೇಯನಾದನವನ ಮೂಲಕವಾಗಿ ನಿನ್ನ ಆಶೀರ್ವಾದಗಳಪ್ಪ, ನಿನ್ನ ವಾಗ್ದಾನಗಳು ಪರಿಪೂರ್ಣತೆಗೆ ಬಂದವು. ನಮ್ಮ ಜೀವಿತಗಳಲ್ಲಿ ಕೂಡ ಅಪ್ಪ, ಈ ದಿವಸಗಳಲ್ಲಿ ನೀನು ನುಡಿದಿರುವಂಥ ಒಂದೊಂದು ವಾಗ್ದಾನಗಳು, ನೀನು ಕೊಡುವಂಥ ಒಂದೊಂದು ಆಶೀರ್ವಾದಗಳು ನಿನ್ನ ಉದ್ದೇಶಕ್ಕನುಸಾರವಾಗಿ ಎಂಬುದನ್ನು ತಿಳಿದು ಆ ಉದ್ದೇಶವನ್ನು ಗ್ರಹಿಸಿಕೊಳ್ಳುವುದಕ್ಕೂ, ಅದನ್ನಪ್ಪ ಮನಸ್ಸಿಗೆ ತೆಗೆದುಕೊಳ್ಳುವುದಕ್ಕೂ, ಅದನ್ನು ನೆರವೇರಿಸುವುದಕ್ಕೂ, ಶ್ರಮ ಪಡುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಕಾಟಾಚಾರವಾಗಿ ಜೀವಿಸುವಂಥ ಕ್ರೈಸ್ತ ಜೀವಿತ ಈ ವರ್ಷಕ್ಕೆ ಅಂತ್ಯವಾಗಿ ಹೋಗಲಿ ಕರ್ತನೆ. ದೃಢತೆಯಿಂದಲೂ, ವೈರಾಗ್ಯದಿಂದಲೂ ಅಪ್ಪ, ವಿಶೇಷವಾದಂಥ ಅಧಿಕಾರಗಳಿಂದಲೂ, ಆತ್ಮನ ಬಲದಿಂದಲೂ ಜೀವಿತವನ್ನು ಮುನ್ನಡೆಸುವಂತೆ, ವೈರ್ಯ ಸಮಸ್ತ ಬಲವನ್ನು ಅಡಗಿಸುವಂತೆ, ಯೇಸುವೆ ನಿನ್ನ ಉದ್ದೇಶಗಳನ್ನು ಪರಿಪೂರ್ಣಗೊಳಿಸುವಂತೆ ಪ್ರತಿಯೊಬ್ಬರನ್ನು ಉಪಯೋಗಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಕ್ರೈಸ್ತ ಜೀವಿತದ ಒಂದು ಬದಲಾವಣೆಯ ದಿವಸಗಳು, ಉಜ್ಜೀವನದ ದಿವಸಗಳು ಈಗಿನಿಂದಲೇ ಪ್ರಾರಂಭವಾಗಲಿ. ಮಹತ್ ಕಾರ್ಯಗಳನ್ನು ಮಾಡಿ ಆಶೀರ್ವದಿಸು. ನಿನ್ನ ಆಗ್ರಹಗಳು ಅಪ್ಪ, ನಿನ್ನ ಚಿತ್ತ ನೆರವೇರಲಿ. ನಿನ್ನ ಹೃದಯಕ್ಕೆ ಸಂತೋಷ ಉಂಟಾಗಲಿ. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಹಿಮೆಯನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.